ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ರಿವೈಸ್ ಕ್ವಶನ್ ಬ್ಯಾಂಕ್ ನಲ್ಲಿ 2ನೇ ಅಧ್ಯಾಯದಲ್ಲಿ ಆಗಿರುವಂತಹ ಒಂದಿಷ್ಟು ಬದಲಾವಣೆಗಳನ್ನು ಚರ್ಚೆ ಮಾಡೋಣ. ಸೊ ಮೊದಲದಾಗಿ ಇಲ್ಲಿ 1 ಅಂಕದ ಒಂದು 2 ಪ್ರಶ್ನೆಗಳನ್ನು ನಿಮಗೆ ಇವತ್ತಿನ ಒಂದು ವಿಡಿಯೋನಲ್ಲಿ ಕೊಡ್ತೀನಿ ಸ್ನೇಹಿತರೆ. ಇದಾದಂತ ನೆಕ್ಸ್ಟ್ ನಿಮ್ಗೆ ಬೇರೆ ಒಂದು ಕಂಟೆಂಟ್ ಅನ್ನ ಮತ್ತೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಇದ್ರೊಳಗ 2 ಕೂಡ ಕ್ವಶನ್ಸ್ ಗಳನ್ನ ಕವರ್ ಮಾಡ್ಕೊಳ್ತೀನಿ, 2 ಮೀಡಿಯಂ ನಲ್ಲಿ. ಹೌದಾ, ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ನಲ್ಲಿ. ಬಹಳಷ್ಟು ಜನ ಸರ್ ಬೇರೆ ಬೇರೆ ಮಾಡಿ ಅಂತ ಆಗುವುದಿಲ್ಲ ಸ್ನೇಹಿತರೆ, ಯಾಕಂದ್ರೆ ಸಮಯದ ಅವಕಾಶ ಬಹಳ ಕಡಿಮೆ ಇದೆ. ಹಾಗಾಗಿ 2 ಎಟ್ ಎ ಟೈಮ್ ಹೇಳ್ಬಿಡ್ತೀನಿ, ಸರಿನಾ? ಇಲ್ಲಿ ನೋಡಿ, ಫಸ್ಟ್ ಒಂದು ಕ್ವಶನ್ಸ್ ಇನ್ ಇಂಗ್ಲಿಷ್ ಮೀಡಿಯಂ, like question number revised question bank page number 4 in the question bank. So Roman bit 4. So like question number 2 second one question, dear student. Suppose to a consumer 4 oranges give 28 of utility, total utility, and 5 oranges give the 30 utility. Okay, 30 utility of a total utility. Then calculate the marginal utility. Okay, marginal utility. So that is the one of the like a question, dear student. ಅದೇ ಕನ್ನಡ ವರ್ಷನ್ ಅಲ್ಲಿ ಏನಿದೆ ನೋಡಿ ಸ್ನೇಹಿತರೆ. ಸೊ ಒಬ್ಬ ಅನುಭೋಗಿಗೆ, ಹೌದಾ, 4 ಕಿತ್ತಳೆ ಹಣ್ಣುಗಳನ್ನು ಅನುಭವಿಸುತ್ತಾನಂತ. 4 ಕಿತ್ತಳೆ ಹಣ್ಣುಗಳನ್ನು 28 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ ಸಿಗ್ತಾ ಇದೆ ಅಂತ. ಒಟ್ಟು ತುಷ್ಟಿಗುಣ ಎಷ್ಟು ಸಿಗ್ತಾ ಇದೆ? 28 ಸಿಗ್ತಾ ಇದೆ ಅಂತ ನೋಡಿ. ನೆಕ್ಸ್ಟ್ ಮತ್ತು 5 ಕಿತ್ತಳೆ ಹಣ್ಣು, ಹೌದಾ, 5 ಕಿತ್ತಳೆ ಹಣ್ಣುಗಳನ್ನ ಅನುಭವಿಸಿದಾಗ ಅವನಿಗೆ ಸಿಗುವಂತ ಒಂದು ಒಟ್ಟು ತುಷ್ಟಿಗುಣ ಎಷ್ಟು ಅಂದ್ರೆ 30 ಅಂತ. ಹೌದಾ, 30ಗಳಷ್ಟು. ಸೊ ಒಟ್ಟು ತುಷ್ಟಿಗುಣವನ್ನು ನೀಡುತ್ತದೆ ಎಂದು ಭಾವಿಸಿದ್ದಾರೆ. ಹಾಗಾದ್ರೆ ಸೀಮಿತ ತುಷ್ಟಿಗುಣವನ್ನು ಲೆಕ್ಕ ಹಾಕಿರಿ ಅಥವಾ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾನೆ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಸಿಂಪಲ್ ಇದೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ, ಫಸ್ಟ್ ನಿಮ್ಗೆ ಫಾರ್ಮುಲಾ ಗೊತ್ತಾಗಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಸೊ ಎಂ ಯು ಕರೆಕ್ಟಾ, ಇಲ್ಲಿ ಎನ್ ಯೂನಿಟ್ ಅಂತ ತಗೋತಾ ಇದೀವಿ. ಆ ನಂತರ ಟಿ ಯು, ಸೊ ನೆಕ್ಸ್ಟ್ ಇಲ್ಲಿ ಎನ್ ಮೈನಸ್ ಟಿ ಯು ನೆನ್ಪಿಟ್ಕೊಳ್ಳಿ. ಸೊ ಎನ್ ಮೈನಸ್ 1 ಅಂತ ಇದು ಫಾರ್ಮುಲಾ ಸ್ನೇಹಿತರೆ. ಇದು ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ, ಸರಿನಾ? ಇವಾಗ ನಮಗೆ ಪ್ರಶ್ನೆ ಇರೋದು, ಸೊ ಈಗ 4 ಕಿತ್ತಳೆ ಹಣ್ಣನ್ನ ತೆಗೆದುಕೊಂಡಾಗ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ನಾವು 4, ಸೊ ಏನು ಮ್ಯಾಂಗೋ ಕೊಟ್ಟಿಲ್ಲ, ಇಲ್ಲಿ ಆರೆಂಜ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಆರೆಂಜ್ ಅಂತೆ ಬರ್ಕೋಬೇಕು, ಯಾಕಂದ್ರೆ ಸೊ ಒಂದೊಂದ್ಸಲ ಬನಾನಾ ಕೊಡ್ಬೋದು, ಒಂದೊಂದ್ಸಲ ಮ್ಯಾಂಗೋ ಕೊಡ್ಬೋದು, ಹೌದಾ, ಒಂದೊಂದ್ಸಲ ಆಪಲ್ನು ಕೊಡ್ಬೋದು ಸ್ನೇಹಿತರೆ. ಬಟ್ ಕ್ವಶನ್ ಪೇಪರ್ ಒಳಗ ಸೊ ಏನ್ ಕೊಟ್ಟಿರ್ತಾನಂತ ಸ್ವಲ್ಪ ನೀವು ದಯವಿಟ್ಟು ಪೇಷನ್ಸ್ ಇಂದ ನೋಡ್ಕೊಳ್ಳಿ, ಯಾಕಂದ್ರೆ ಏನು ಚೇಂಜಸ್ ಮಾಡ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸರಿನಾ? ಇಲ್ಲಿ ಕೊಟ್ಟಿರುವಂತದ್ದು ಏನಂದ್ರೆ ಕಿತ್ತಳೆ ಹಣ್ಣು ಅಂತ ಕೊಟ್ಟಿದ್ದಾನೆ, ಅಂದ್ರೆ ಆರೆಂಜಸ್, ಕರೆಕ್ಟಾ? ಈಗ ಸೊ ಎಷ್ಟು ಕಿತ್ತಳೆ ಹಣ್ಣುಗಳನ್ನ ಅವ್ರು ಬಳಸ್ಕೊತಾ ಇದ್ದಾನೆ ಅಂತ ಹೇಳಿದಾನೆ ಪ್ರಶ್ನೆ ಒಳಗ. ಆಲ್ರೆಡಿ ಇಲ್ಲಿ ಪ್ರಶ್ನೆ ಇತ್ತಲ್ಲ, ಸೊ ಒಂದೇ ಒಂದು 4 ಕಿತ್ತಳೆ ಹಣ್ಣ ತೆಗೆದುಕೊಂಡಾಗ ಎಷ್ಟು ಅನುಭವಿಸ್ತಾ ಇದ್ದಾನೆ? ಸೊ 28 ಅಂತ. ಅದಕ್ಕೆ ಸೊ ಇಲ್ಲಿ ಟೋಟಲ್ ಎಷ್ಟದವ? ಸೊ ಆರೆಂಜಸ್, ಸೊ 4 ಆರೆಂಜಸ್. ಸೊ ಅದಕ್ಕೆ ಅವನಿಗೆ ಎಷ್ಟು ಸಿಗ್ತಾ ಇದಾವ? 28 ಸೊ ಯುಟಿಲಿಟಿ ಸಿಗ್ತಾ ಇದೆ, ಟೋಟಲ್ ಯುಟಿಲಿಟಿ. ಇದು ಬ್ರಾಕೆಟ್ ಒಳಗ ಬರ್ಕೊಳ್ಳೋಣ, ಸುಮ್ಮನೆ ನೆನಪಿರ್ಲಿ, ನಿಮಗೆ ಐಡಿಯಾ ಬರುತ್ತೆ. ನೆಕ್ಸ್ಟ್ ಇವಾಗ 4 ಆದ ನಂತರ ನೆಕ್ಸ್ಟ್ 5th. ಸೊ 5ನೇ ಒಂದು ಕಿತ್ತಳೆ ಹಣ್ಣ ತೆಗೆದುಕೊಂಡಾಗ, ಅಂದ್ರ 5th ಕಿತ್ತಳೆ ಹಣ್ಣನ್ನ ತೆಗೆದುಕೊಂಡಾಗ ಸೊ ಆರೆಂಜಸ್ ಅನ್ನ ಪಡೆದಾಗ ಸೊ ಅವನಿಗೆ ಆಗ್ತಾ ಇರುವಂತದ್ದು ಒಟ್ಟು ತುಷ್ಟಿಗುಣ ಎಷ್ಟು? ಸೊ ಆಲ್ರೆಡಿ ಅವನು ಅದನ್ನು ಕೂಡ ಕೊಟ್ಟಿದ್ದಾನೆ ಸ್ನೇಹಿತರೆ, ಹೌದಾ? ಸೊ 30 ಅಂತ ಆಯ್ತಾ? ಸೊ ಇದು ಪ್ರಶ್ನೆ. ಈಗ ನಮಗ್ ಬೇಕಾಗಿರೋದು ಏನಂತಂದ್ರೆ, ಸೊ ಇವೆರಡರನ್ನ ತೆಗೆದಾಗ ಅವನಿಗೆ ಒಟ್ಟು ಎಷ್ಟಾಗ್ತದೆ, ಎಂ ಯು ಎಷ್ಟು ಸಿಗ್ತಾ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಈಗ ಆಲ್ರೆಡಿ ಇಲ್ಲಿ ಫಾರ್ಮುಲಾ ಹಾಕಿದ್ದೀನಿ ನಾನು, ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತಾ ಇದೀವಿ. ಎಂ ಯು ಫೈಂಡ್ ಮಾಡಬೇಕು ಸ್ನೇಹಿತರೆ, ಹೌದಾ? ಎಂ ಯು ಇಸಿಕಲ್ ಟು, ಈಗ ಟಿ ಯು ಎನ್ ಅಂತಂದ್ರೆ ಏನು? ಪ್ರಸ್ತುತ, ಪ್ರೆಸೆಂಟ್ ನೆನ್ಪಿಟ್ಕೊಳ್ಳಿ. ಇದು ಈ ಪ್ರೆಸೆಂಟ್ ಎಷ್ಟಿದೆ? 30 ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಹೌದಾ? ನೆಕ್ಸ್ಟ್ ಸೊ ಅದಕ್ಕಿಂತ ಬಿಫೋರ್ ನಂಬರ್ ಎನ್ ಮೈನಸ್ 1 ಅಂತಂದ್ರೆ ಪ್ರಿಸೈಡಿಂಗ್ ನಂಬರ್. ಆಲ್ರೆಡಿ ಇದ್ರ ಮೇಲೆ ನೀವು ಥಿಯರಿಟಿಕಲ್ ಓದಿರ್ತೀರಿ, 6 ಅಂಕದ ಪ್ರಶ್ನೆ. ಅಲ್ಲಿ ನಿಮಗೆ ಇದೇ ಟೇಬಲ್ ಇರುತ್ತೆ. ಸೊ ಒಂದ್ ಕಡೆ ಎಂ ಯು ಅಂತ ಇರುತ್ತೆ, ಇದ್ರಾಗ ಆದ ನಂತರ ಟಿ ಯು ಬರುತ್ತೆ, ಅದಾದ ನಂತರ ನೆಕ್ಸ್ಟ್ ಕ್ವಾಂಟಿಟಿ ಅಂತ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಒಂದು ಲಾಸ್ಟಿಗೆ ಬರೋದು ಮೈನಸ್ ಬರುತ್ತೆ ಎಂ ಯು ಒಳಗ, ಆಮೇಲೆ 0, 4, 8, 12, 20 ಈ ತರ ಎಲ್ಲ ನೀವು ಮಾಡಿರ್ತೀರಿ. ಅದೇ ಒಂದು ಮೆಥಡ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಈಗ ಎನ್ ಮೈನಸ್ 1 ಅಂತಂದ್ರೆ ಎಷ್ಟಿದೆ? ಬಿಫೋರ್ ನಂಬರ್ 28 ಇದೆ. ಸೊ ದೇರ್ ಫೋರ್ ದೆನ್ ಎಂ ಯು ಇಸ್ ಈಕ್ವಲ್ ಟು, ಸೊ ಎಷ್ಟಾಗುತ್ತೆ ನೋಡಿ, 30 ಒಳಗ 28 ಅನ್ನ ಮೈನಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅದು 2. ಸೊ ಅದೇ ಆನ್ಸರ್ ಏನಂತಂದ್ರೆ 2, ಹೌದಾ? ಸೀಮಾಂತ ತುಷ್ಟಿಗುಣವು 2 ಆಗಿರುತ್ತದೆ ಅಂತ ಬರಿಬಹುದು. ಸೊ ದೇರ್ ಫೋರ್ ಇನ್ ಇಂಗ್ಲಿಷ್ ಮೀಡಿಯಂ ಎಂ ಯು ಮಾರ್ಜಿನಲ್ ಯುಟಿಲಿಟಿ ಈಸ್ 2. ಓಕೆ, ಸೊ ದಟ್ ಈಸ್ ದ ಆನ್ಸರ್. ಓಕೆ, ಫಿನಿಶ್ಡ್.
ಸೊ ಕ್ಲಿಯರ್ ಆಯ್ತಾ? ಎಸ್, ಯಾಕಂದ್ರೆ ಅದು ತುಂಬಾ ಒಂದು ಅಂಕಕ್ಕಿದೆ, ಇಷ್ಟು ಬರೆದ್ರೆ ಸಾಕು ಸ್ನೇಹಿತರೆ. ದೆನ್ ಕ್ವಶನ್ ನಂಬರ್ ಟು ಮೀನ್ಸ್ ದಿಸ್ ಒನ್ ಸೀರಿಯಲ್ ಏಟ್ತ್ ಒನ್. ಓಕೆ, ಏಟ್ತ್ ಒನ್. ಇಫ್ ದ ಡಿಮ್ಯಾಂಡ್ ಕರ್ವ್ಸ್ ಆಫ್ ಟೂ ಕನ್ಸ್ಯೂಮರ್ಸ್, okay, x1 consumer and another one x2 consumers, okay, like so for example R, okay, D1P is equal to, so 10 minus P, and D2 means consumer, another one second consumer, okay, D2P is equal to 15 minus P, okay, respectively find the output of find the out the market demand, ಓಕೆ. ಸೊ ಅವಾಗ ಏನ್ ಕೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ಇದನ್ನೇ ಕನ್ನಡ ವರ್ಷನ್ ಒಳಗ ಇಬ್ಬರು ಅನುಭೋಗಿಗಳು ಇದಾರಂತ. ಸೊ ಬೇಡಿಕೆ ರೇಖೆಗಳು ಕ್ರಮವಾಗಿ D1 P is equal to 10 ಮೈನಸ್ ಅಂತಿದೆ. ಇದು ರಫ್ ಮಾಡ್ತೀನಿ, ಹೌದಾ? ಮತ್ತೆ ಇದು ಅದು ಸೇಮೆ ಅಂತ ಅನ್ಕೊಳಂಗಿದ್ರೆ ನೀವು ಇಲ್ಲ, ಹೌದಾ? ಸೊ ಪ್ರಶ್ನೆ ಎರಡು ಬೇರೆ ಬೇರೆ ಇದೆ ಸ್ನೇಹಿತರೆ, ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ನೇಹಿತರೆ. ಇವಾಗ ನಾವೇನ್ ಮಾಡೋಣ ಅಂತಂದ್ರೆ, ಈಗ ಎರಡು ಸೊ ಇದು ಇದೆಯಲ್ಲ, ಇಕ್ವೇಶನ್ ಬರ್ಕೊಂಡ್ ಬಿಡ್ತೀನಿ ನೋಡ್ರಿ. ಫಸ್ಟ್ D1 ಏನಿದೆ, ಸೊ 10 ಮೈನಸ್ ಏನ್ ಕೊಟ್ಟಿದ್ದಾನೆ ಕ್ವಶನ್ ಒಳಗ P ಅಂತಿದೆ ಸ್ನೇಹಿತರೆ. ಇದು ಒಂದೇದು, ಹೌದಾ? ಮೊದಲನೇ ಒಂದು ಅನುಭೋಗಿ. ಎರಡನೇ ಅನುಭೋಗಿ ಏನಿದೆ ಇಲ್ಲಿ D2P ಅಂತ ಬರುತ್ತೆ. ಸೊ ಇಲ್ಲಿ P ಅಂತ ಕೊಟ್ಟಿರ್ತಾನೆ, ನೀವು ಹಾಕೊಂಡ್ರಿ ನಡೀತದ, ಇಲ್ಲಾಂದ್ರೂ ನಡೀತದ, ಹೌದಾ? D2 is equal to ಏನಿದೆ, ಸೊ ಆಲ್ರೆಡಿ ಕ್ವಶನ್ ಒಳಗ 15 ಮೈನಸ್ P ಅಂತಿದೆ ಸ್ನೇಹಿತರೆ. ಹಾಗಾದಾಗ ಸೊ ಅವಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಬೇಕಂದ್ರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನಲ್ಲಿ, ಮೊನ್ನೆ ಒಂದು ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು. D1 is equal to D2 ಅಂತ 4 ಮಾರ್ಕ್ಸ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ದೆ ನಾನು. ಅವಾಗ ಅದು ಹಿಂಟ್ ಕೊಟ್ಟಿದ್ದೆ ನಾನು. ಅದೇ ಫಾರ್ಮುಲಾ ಇಲ್ಲಿ ಯೂಸ್ ಆಗುತ್ತೆ. ಏನ್ರಿ, ಸೊ ಫಾರ್ ಎಕ್ಸಾಂಪಲ್ ಇವಾಗ QD ಕಂಡುಹಿಡಿಬೇಕಂದ್ರೆ, ಸೊ ಕ್ವಾರ್ಟಲ್ ಡಿವಿಷನ್ ಅಲ್ರಿ, ಮತ್ತೆ ಚಾಪ್ಟರ್ ನೀವೇನು ಫಸ್ಟ್ ಇಯರ್ ತಿಳ್ಕೊಂತೀರಲ್ರಿ, QD ಅಂತಂದ್ರೆ ಕ್ವಾರ್ಟಲ್ ಡಿವಿಷನ್ ಅಂತ ಇಲ್ರಿ ಸ್ನೇಹಿತರೆ, ಮಾರುಕಟ್ಟೆ ಬೇಡಿಕೆ, ಹೌದಾ? ಮಾರುಕಟ್ಟೆ ಬೇಡಿಕೆ. ಸೊ ಇವಾಗ QD ಆಗ್ಬೇಕು ಅಂದ್ರೆ ಇಲ್ಲಿ ಏನಂದ್ರೆ ಕನ್ಸ್ಯೂಮರ್ 1 ಇರಬೇಕು ಮತ್ತು ಕನ್ಸ್ಯೂಮರ್ 2 ಇರಬೇಕು, ಆ ನಂತರ CM ಆಗ್ತದಂತ. ಅಥವಾ ನಾವೇನ್ ತಗೊಂಡಿರ್ತೀವಿ D1 ಪ್ಲಸ್ D2 ಅಂತ ನೆನಪಿಟ್ಕೊಳ್ಳಿ, ಅವಾಗ DM ಅಂತ ಕರಿತೀವಿ, ನೆನಪಿರ್ಲಿ ಸ್ನೇಹಿತರೆ. D1 ಅಂತಂದ್ರೆ ಅನುಭೋಗಿ ಒಬ್ಬ ಅಥವಾ ಕನ್ಸ್ಯೂಮರ್ ಒಬ್ಬ, C1 ಅಂತಂದ್ರೆ ಇಲ್ಲಿ ಬೇಡಿಕೆ ಪ್ರಮಾಣ 1, ಬೇಡಿಕೆ ಪ್ರಮಾಣ 2 ಅಂತ. ಇವೆರಡೂ ಕೂಡ ಸಂಕಲನ ಮಾಡುವ ಮೂಲಕ ನಮಗೆ ಸಿಗ್ತಾ ಇದೆ DM ಅಂತ ಸಿಗುತ್ತೆ ಸ್ನೇಹಿತರೆ. ಇದು ಕ್ಲಿಯರ್ ಇದೆನಾ? ಎಸ್. ಇವಾಗ ನೋಡಿ ಸ್ನೇಹಿತರೆ, ಇವೆರಡೂ ಕೂಡ ನಾವೇನ್ ಮಾಡ್ಕೋಬೇಕು, ಆನ್ಸರ್ ಮಾಡಬೇಕು. therefore ಅಂತ ಹಾಕೊಂಡು ಇವಾಗ ನಮ್ಗೆ ಕಂಡುಹಿಡಿಬೇಕಾಗಿದೆ QDM ಅನ್ನ ಕಂಡುಹಿಡಿಬೇಕಾಗಿದೆ, ನೆನ್ಪಿಟ್ಕೊಳ್ಳಿ, ಹೌದಾ? QDM ಅಂತಂದ್ರೆ ಮಾರುಕಟ್ಟೆ ಬೇಡಿಕೆ, ನೆನ್ಪಿಟ್ಕೊಳ್ಳಿ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಆಲ್ರೆಡಿ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ, D1 ಪ್ಲಸ್ D2 ಅಂತ, ಸರಿನಾ? ಇದು ಈಗ ಇದ್ರ ಕಂಡುಹಿಡಿದಾದ ನಂತರ ಇದೇ ಸೇಮ್ ಇಕ್ವೇಶನ್ಸ್ ಗಳು ಇಲ್ಲಿ ಹಾಕೋಬೇಕು ಸ್ನೇಹಿತರೆ, ಹೌದಾ? ಸೇಮ್ ನೋಡ್ರಿ, ಈಗ QDM ಇಸ್ ಈಕ್ವಲ್ ಟು, ಸೊ ಈಗ D1 ಇಕ್ವೇಶನ್ ಏನಿದೆ, ಸೊ D ಬಂದು 10 ಮೈನಸ್ P ಅಂತಿದೆ ಸ್ನೇಹಿತರೆ, ಸರಿನಾ? ನೆಕ್ಸ್ಟ್ D2 ಏನಿದೆ ನೋಡ್ಕೊಳ್ಳಿ, ಸೊ ಇಸ್ ಈಕ್ವಲ್ ಟು 15 ಇದೆ ಸ್ನೇಹಿತರೆ, ಮೈನಸ್ P ಇದೆ, ಹೌದಾ? ಎಲ್ಲೂ ಪ್ಲಸ್ ಇಲ್ಲ, ನೆನ್ಪಿಟ್ಕೊಳ್ಳಿ, ಹೌದಾ? ಓಕೆ. ಸೊ ಇದಕ್ಕೆ ನಾವೇನ್ ಮಾಡೋಣ, ಈಗ DQM ಅನ್ನ ಕಂಡುಹಿಡಿಬೇಕಾಗಿದೆ. ಸೊ ಅದು ಹಾಗೆ ಮುಂದುವರಿಸೋಣ, ಇರ್ಲಿ. ಸೊ QDM ಇಸ್ ಈಕ್ವಲ್ ಟು, ಇವಾಗ ನೋಡಿ ಸ್ನೇಹಿತರೆ, ಮೊದಲು ಇಲ್ಲಿಂದ ಮಾಡ್ಕೊಂಡು ಬರೋಣ. ಬಹಳ ಜನ ಏನ್ ಮಾಡ್ತೀರಿ ಸ್ನೇಹಿತರೆ, ನೀವು ಇಲ್ಲಿ ಪ್ಲಸ್ ಅದ ಅಂತೇಳಿ ಪ್ಲಸ್ ಇಟ್ಬಿಡ್ತೀರಿ, ಕರೆಕ್ಟ್ ಅದ? ಈಗ ನೋಡ್ರಿ, ಇದನ್ನ ನಾ ಏನ್ ಮಾಡ್ತೀನಿ ಅಂದ್ರೆ, ಈಗ D1 ಇಲ್ಲದ, ಹೌದಾ? ಇಲ್ಲಿ ಪ್ಲಸ್ ಅದ, D2 ಇಲ್ಲದ, ಸರಿನಾ? ಈಗ D1 ಮೌಲ್ಯ ಏನದ, ಸೊ ಈಗ 10 ಮೈನಸ್ P ಅಂತದ, ಇದು ಒಂದದ, ಇಲ್ಲಿ ಪ್ಲಸ್ ಮಾಡ್ಬೇಕಲ್ಲ. ಈಗ ನೋಡ್ರಿ 15 ಪ್ಲಸ್ ಬರೋದಿಲ್ಲ, ಮೈನಸ್ ಬರುತ್ತೆ ಅಲ್ಲ, ಮೈನಸ್ P, ಹೌದಾ? ಇದು ಒಂದಾಯ್ತು. ಈಗ ಇವೆರಡೂ ಕೂಡ ನೀವೇನ್ ಮಾಡ್ಬೇಕಾಗ್ತದ, 1 by 1 ಪ್ಲಸ್ ಮಾಡ್ಕೋಬೇಕಾಗ್ತದ. ಇದ್ರಾಗ ಇದು ಇಂಟು ಮಾಡ್ಕೊಳಕ್ ಬರಂಗಿಲ್ಲ, ಹಾಗಾಗಿ ನೀವ್ ಏನ್ ಮಾಡ್ತೀರಿ, ಇಲ್ಲಿ ಪ್ಲಸ್ ತಂದು ಹಾಕಿದ್ರಿ ತಪ್ಪಾಗತ್ತೆ ಸ್ನೇಹಿತರೆ. ಬಹಳ ಜನ ಕನ್ಫ್ಯೂಸ್ ಅದೇ ಮಾಡಿರಿ. ಇದು ಆನ್ಸರ್ ನೋಡಿ ಅಂತ ಎಲ್ಲಾ ಮಾಡಿರ್ತೀರಿ, ಬಟ್ ಇಲ್ಲಿ ಸೇಮ್ ಏನದ ಅದೇ ಇಡ್ಬೇಕು. ನೀವು ಪ್ಲಸ್ ಬಂದ್ರೆ ಮಾತ್ರ ಪ್ಲಸ್ ಇಡಬೇಕು. ಇಲ್ಲಿ ಎರಡು ನಾವು ಸಪರೇಟ್ ಇದ್ದಿದ್ದನ್ನ ಕೂಡಿಸ್ಕೊಳ್ತಾ ಇದೀವಿ. ಒಂದು ಕಡೆ ಏನಾಗಿದೆ, P ಬೆಲೆಗಳನ್ನು ಕೂಡಿಸ್ಕೋಬೇಕು, ಒಂದು ಕಡೆ ಏನಾಗ್ತದ, ಅಂಕಿ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಸ್ನೇಹಿತರೆ. ಹಾಗಾಗಿ ಇದು ಕರೆಕ್ಟ್ ಇದೆ. ಸೊ ಇಲ್ಲಿ ನೋಡಿ 2P ಅಂದ್ರೆ ಮೈನಸ್ 2P ಆಯ್ತು. ಇವಾಗ 5ಕ್ಕೆ 5 ಆಗುತ್ತೆ, ಇಲ್ಲಿ 2, ಸೊ ಅಂದ್ರೆ ಏನ್ರಿ 25 ಮೈನಸ್ 2P, ಇದು ಆನ್ಸರ್ ಸ್ನೇಹಿತರೆ. ಬಹಳ ಜನ ಏನ್ ಮಾಡಿರ್ತೀರಿ, ಇಲ್ಲಿ ಪ್ಲಸ್ ಇಡ್ತೀರಿ. ಪ್ಲಸ್ ಇಟ್ರಿ ಅಂದ್ರೆ ರಾಂಗು. ಯಾಕಾಗಲ್ಲ, ಪ್ಲಸ್ ಯಾಕಾಗಲ್ಲ ಅಂತಂದ್ರೆ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಏನಿದೆ ಸ್ನೇಹಿತರೆ, ಸೊ ಇದನ್ನು ಕೂಡ ಇಕ್ವೇಶನ್ ಒಳಗ ಫಾರ್ಮುಲಾ ಒಳಗ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಹಾಗಾಗಿ ಇಲ್ಲಿ ಮೈನಸ್ಸೇ ಬರುತ್ತೆ ಸ್ನೇಹಿತರೆ, ಪ್ಲಸ್ ಬರುವುದಿಲ್ಲ, ನೆನ್ಪಿಟ್ಟುಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇದೇ ಏನಾದರೂ ಈ ಒಂದು ಇಲ್ಲಿ ಪ್ಲಸ್ ಮಾಡಬೇಕು, D1 ಪ್ಲಸ್ D2 ಇಸ್ ಈಕ್ವಲ್ ಟು ಪ್ಲಸ್. ಹಾಗಾಗಿ ನೀವು ಪ್ಲಸ್ ಅಂತ ಮಾಡಿ ಹೋದ್ರೆ ಅದೇನಾಗುತ್ತೆ, ರಾಂಗ್ ಆಗುತ್ತೆ ಸ್ನೇಹಿತರೆ. ಇದು ರೈಟ್.
ಸರಿನಾ? ಸೊ ಇದು ಕ್ಲಿಯರ್ ಆಯ್ತಾ? ಯಾಕಂದ್ರೆ ಇದ್ರ ಮೇಲೆ ಆನ್ಸರ್ ಮಾಡಿ ತುಂಬಾ ಜನ ನನಗೆಲ್ಲ ಸೊ ಏನ್ ಮಾಡಿದ್ರಿ ನೀವೆಲ್ಲ ನನಗೆ ಸೊ ನನ್ನ ವಾಟ್ಸಪ್ಪಿಗೆಲ್ಲ ಹಾಕಿದ್ರಿ, ನೋಡಿದೆ ನಾನು, ತುಂಬಾ ಖುಷಿ ಆಯ್ತು ವರ್ಕ್ ಮಾಡ್ತಾ ಇದ್ರಿ ಅಂತ. ಮಕ್ಕಳೆಲ್ಲ ಬಹಳ ಸೀರಿಯಸ್ ಆಗಿದ್ರಿ. ಅದೇ ರೀತಿಯಾಗಿ ನಮ್ಮ ಲೆಕ್ಚರ್ಸ್ಗೂ ಕೂಡ ತಲೆನೋವು ಆಗಿದೆ. ತಲೆನೋವು ಮೀನ್ಸು ಇವಾಗ ತಾನೇ ಆಗಿದೆಲ್ಲ ರಿವೈಸ್ಡ್, ಸ್ವಲ್ಪ ಎಲ್ಲ ಟೈಮ್ ಜಾಸ್ತಿ ಬೇಕಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಸ್ವಲ್ಪ ನಮಗೆಲ್ಲನೂ ಕೂಡ ತಲೆನೋವೇ ಇದು. ಸೊ ಏನೇ ಇದ್ರೂ ಕೂಡ ಇವಾಗ ಚಾಲೆಂಜಸ್ ಅನ್ನು ತಗೋಬೇಕು, ಮಾಡಲೇಬೇಕು, ನಮ್ಮ ಪ್ರಯತ್ನ ಇರುತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಏನಾಗಬೇಕು ಮಕ್ಕಳೇ, ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಮಯ ಜಾಸ್ತಿ ಇಲ್ಲ ನಿಮ್ಮ ಹತ್ರ, ಕಡಿಮೆ ಇದೆ, 2 ತಿಂಗಳು ಉಳಿತು. ಆ 2 ತಿಂಗಳಲ್ಲಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಹೌದಾ? ಸೊ ಮೊದಲೆಲ್ಲ ಏನು ಮಾಡಿದಿರಿ ಅದೆಲ್ಲ ಬಿಟ್ಬಿಡಿ. ಜಾಸ್ತಿ ಏನಂತಂದ್ರೆ ಬೇರೆ ಕಡೆ ಗಮನ ಹಾಕಬೇಡಿ ದಯವಿಟ್ಟು, ಹೌದಾ? ಸೊ ಎಂತ ಮಲ್ಟಿಮೀಡಿಯಾ ಏನಿದೆಯಲ್ಲ ಜಾಸ್ತಿ ನೀವು ಆ ಕಡೆ ಫೋಕಸ್ ಮಾಡಬೇಡಿ. ಮತ್ತು ಮಲ್ಟಿಮೀಡಿಯಾ ನೋಡಬೇಡಿ ಅಂತೇಳಿ ಮೊಬೈಲ್ ನೋಡೋದಿಲ್ಲ ಸರ್ ಅಂತ ಅನ್ಬೋದು. ಸೊ ನಾನು ಮೊಬೈಲ್ ಬಗ್ಗೆ ಬೇರೆ ಬಗ್ಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ಮಕ್ಕಳೇ ದಯವಿಟ್ಟು ನೀವು ಏನು ಮಾಡಬೇಡ್ರಿ, ಮೈಂಡ್ ಡೈವರ್ಟ್ ಮಾಡ್ಕೋಬೇಡಿ, ಹೌದಾ? ಸೊ ನಾವು ಎಲ್ಲ ಲೆಕ್ಚರ್ಸ್ಗಳು ನಿಮಗೋಸ್ಕರ ಇದ್ದೀವಿ. ಸೊ ಎಲ್ಲಾನು ಕೂಡ ನಿಮಗೆ ಆದಷ್ಟು ನಾವು ಏನು ಕೊಡ್ತಾ ಇದ್ದೀವಿ ಅಂದರೆ ಎಲ್ಲಾನು ಕೂಡ ಕಾನ್ಸೆಪ್ಟನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಹೌದಾ? ಸೊ ನಾನಂತೂ ನಿಮ್ಮ ಜೊತೆಗಿದ್ದೀನಿ ಯಾವಾಗಲೂ ಕೂಡ 24/7. ಸೊ ನೀವು ಇವತ್ತು ಕಮೆಂಟ್ ಮಾಡಿದ್ರಿ, ಇವತ್ತು ನೀವು ಏನಾದರೂ ಡೌಟ್ ಹಾಕಿದ್ರೆ ಸೊ 1 ದಿನ 2 ದಿನದಲ್ಲಾದರೂ ನಿಮ್ಗೆ ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು, ಹೌದಾ? ಸೊ ನನ್ನ ವರ್ಕ್ ಜೊತೆಗೆ ನಾನು ಆದಷ್ಟು ನಿಮಗೂ ಕೂಡ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದಕ್ಕೆ ನನಗೆ ಒಂದು ನಿಮ್ಗೆ ರಿಕ್ವೆಸ್ಟ್ ಇದೆ ಸ್ನೇಹಿತರೆ. ಸೊ ನಾ ಮಾಡ್ತಾ ಇರುವಂಥ ವರ್ಕನ್ನು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕು. 29 ರೂಪೀಸನ್ನು ಕೊಟ್ಟು ಮೆಂಬರ್ಶಿಪ್ಪನ್ನು ತೊಗೊಂಡ್ರೆ ಏನಾಗುತ್ತೆ, ನಾನು ಮಾಡ್ತಾ ಇರುವಂಥ ವರ್ಕಿಗೆ ನಿಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂಗಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸೊ 29 ಕೊಟ್ಟು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ, ಸರಿನಾ? ಇಷ್ಟ ಆದರೆ, ಇಲ್ಲಾಂದ್ರೆ ಇಲ್ಲ. ಸೊ ಅದಕ್ಕೋಸ್ಕರ ಮತ್ತು ಅದ್ರ ಜೊತೆಗೆ ಒಂದಿಷ್ಟು ಎಲ್ಲ ಮಕ್ಕಳ ಹಳ್ಳಿಯಲ್ಲಿ ಇರ್ತಾರೆ. ಸೊ ಆ ಮಕ್ಕಳಿಗೂ ಕೂಡ ಸಾಧ್ಯ ಆಯಿತು ಅಂದ್ರೆ ನಿಮ್ಮ ಕಡೆಯಿಂದ ಎಲ್ಲನೂ ಕೂಡ ಅದನ್ನು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಓಕೆ, ತುಂಬ ಹೃದಯದ ಧನ್ಯವಾದಗಳು.